ಡಾಗ್ ಬೈಟ್ ಅಂದ್ರೆ ಪ್ರಾಣಿಯಿಂದ ಏನೇ ಕಚ್ಚಿದ್ರು, ನಾಯಿ ಎಸ್ಪೆಷಲಿ ಮೋಸ್ಟ್ ಆಫ್ ಅವರ್ ಅನಿಮಲ್ ಬೈಟ್ಸ್ ಅಂದ್ರೆ ಪ್ರಾಣಿಗಳಿಂದ ಕಚ್ಚೋದು 90% ಆಲ್ಮೋಸ್ಟ್ ನಾಯಿಯಿಂದನೇ ಇರ್ತದೆ. ಅದಕ್ಕೋಸ್ಕರ ನಾಯಿ ಕಚ್ಚಿರೋದನ್ನು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ರೇಬಿಸ್ ಈಸ್ ಟ್ರಾನ್ಸ್ಮಿಟೆಡ್, ಅಂದ್ರೆ ರೇಬಿಸ್ಗೆ ಕಾರಣ ಆಗಿರೋದು ಡಾಗ್ ಬೈಟ್ ಇಂದ. ಹೆನ್ಸ್ ಎನಿ ಫಾರ್ಮ್ ಆಫ್ ಡಾಗ್ ಬೈಟ್ ಹ್ಯಾಸ್ ಟು ಬಿ ಅಂತಂದ್ರೆ ಏನೇ ಆದ್ರೂ ಕಚ್ಚಿದ್ರು ಅಥವಾ ಪರ್ಚಿದ್ರು ಡಾಕ್ಟರ್ನ ಅಥವಾ ಟ್ರೀಟ್ಮೆಂಟ್ಗೆ ಹಾಸ್ಪಿಟಲ್ಗೆ ಬರಲೇಬೇಕಾಗ್ತದೆ. ದಟ್ ಇಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಅದನ್ನ ನಾವು ಆಸ್ಪತ್ರೆಯಲ್ಲಿ ನೋಡ್ಲಿಕ್ಕೆ, ಕ್ಯಾಟಗರೈಸ್ ಮಾಡ್ಲಿಕ್ಕೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ವಲ್ಪ ಗೈಡ್ಲೈನ್ಸ್ ಸೆಟ್ ಮಾಡಿರುತ್ತೆ. ಯಾವ ತರ ಬೈಟ್ ನ ಯಾವ ತರ ಕ್ಯಾಟಗರೈಸ್, ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ. ಅದರ್ವೈಸ್ ಇಟ್ ಈಸ್ ಆಲ್ವೇಸ್ 100% ಮಾರ್ಟಾಲಿಟಿ ರೇಟ್ ಅಂತಂದ್ರೆ ಸಾಯುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಇಫ್ ಇಟ್ ಇಸ್ ಕನ್ಫರ್ಮ್ಡ್ ಕೇಸ್ ಆಫ್ ರೇಬಿಸ್. ಅದಕ್ಕೆ ಎಲ್ಲಾ ಡಾಗ್ ಬೈಟ್ಸ್ ರೆಫರ್ ಮಾಡಲೇಬೇಕಾಗ್ತದೆ. ಎಲ್ಲಾ ಡಾಗ್ ಬೈಟ್ಸ್ ಹ್ಯಾಸ್ ಟು ಬಿ ಟೇಕನ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ದ ವ್ಯಾಕ್ಸಿನೇಷನ್ಸ್. ವ್ಯಾಕ್ಸಿನೇಷನ್ ಅಂದ್ರೆ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಅಕರೆನ್ಸ್ ಆಫ್ ರೇಬಿಸ್. ರೇಬಿಸ್ ಬರದೇ ಇರೋ ತರ ಅವಾಯ್ಡ್ ಮಾಡ್ಲಿಕ್ಕೆ ವ್ಯಾಕ್ಸಿನೇಷನ್ಸ್ ತಗೊಳ್ಬೇಕಾಗ್ತದೆ. ಇಮಿಡಿಯೇಟ್ ಮನೆಯಲ್ಲಿ ಅಥವಾ ಕಚ್ಚಿರೋ ಸ್ಥಳದಲ್ಲಿ ಯು ಕ್ಯಾನ್ ಜಸ್ಟ್ ವಾಶ್ ದ ಟ್ಯಾಪ್ ವಾಟರ್ ಆರ್ ಎನಿಥಿಂಗ್ ವಿತ್ ಅಯೋಡಿನ್ ಬೇಸ್ಡ್ ಸೊಲ್ಯೂಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ವಾಶ್ ಮಾಡ್ಬೋದು. ಇರ್ಲಿಲ್ಲ ಅಂತಂದ್ರೆ ಪ್ಲೀಸ್ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕಾಗುತ್ತೆ. ಹಾಸ್ಪಿಟಲ್ ಅಲ್ಲಿ ರನ್ನಿಂಗ್ ವಾಟರ್ ಅಲ್ಲಿ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಅಯೋಡಿನ್ ಬೇಸ್ಡ್ ಸೊಲ್ಯೂಷನ್ಸ್ ಅಲ್ಲಿ ಕ್ಲೀನ್ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಗ್ರೇಡ್ 3 ಅಥವಾ ಸಿವಿಯರ್ ಡಾಗ್ ಬೈಟ್ ಅಂತ ಕರಿತೀವಿ ನಾವು. ಯಾವಾಗ ಚರ್ಮ ಕಿತ್ತೋಗಿರ್ತದೆ ಅಥವಾ ಬ್ಲೀಡಿಂಗ್ ಆಗಿರುತ್ತೆ ಅಥವಾ ಸ್ಕಿನ್ ಕಟ್ ಆಗಿರ್ತದೆ ಅಂತ ಟೈಮ್ ನಲ್ಲಿ ನಾವು ಸೂಚರಿಂಗು ಮಾಡೋದಿಲ್ಲ ಯೂಶಲಿ 48 to 72 hours ಅಂಟಿಲ್ ಇಮ್ಯುನೋಗ್ಲಾಬ್ಲಿನ್ಸ್ ಅಂತ ಹೇಳ್ತೀವಿ ನಾವು. ಅಂತಂದ್ರೆ ಆರ್ಟಿಫಿಷಿಯಲ್ ಟೇಕನ್ ಇಮ್ಯುನೋಗ್ಲಾಬ್ಲಿನ್ಸ್ ಅಗೇನ್ಸ್ಟ್ ರೇಬಿಸ್ ವಿಲ್ ಬಿ ಲೋಕಲ್ ಸೈಟ್ ಅಲ್ಲಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಮಾತ್ರ ಸೂಚರಿಂಗ್ ಕನ್ಸಿಡರ್ ಮಾಡ್ತೀವಿ. ದಟ್ ಇಸ್ ಇಂಟರ್ವಲ್ ಸೂಚರಿಂಗ್. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ದಿವಸ ಬಿಟ್ಟು ಆಮೇಲೆ ಸೂಚರಿಂಗ್ ಮಾಡ್ತೀವಿ. ತುಂಬಾ ಗ್ಯಾಪ್ ಓಪನಿಂಗ್ ಇದೆ ಅಂತಂದ್ರೆ ವಿಲ್ ಜಸ್ಟ್ ಡೂ ದ ಡ್ರೆಸ್ಸಿಂಗ್, ಕ್ಲೀನ್, ಅಂಡ್ ದಿಸ್ ಇಸ್ ವಾಟ್ ಎವ್ರಿಬಡಿ is supposed to do at the first aid at home or at the site of ಡಾಗ್ ಬೈಟ್. ಅಂತಂದ್ರೆ ನಾಯಿ ಕಚ್ಚಿರುವಂತ ಸ್ಥಳದಲ್ಲಿ ಇಷ್ಟೇ ಮಾಡ್ಲಿಕ್ಕಾಗ್ತದೆ. ಟ್ಯಾಪ್ ವಾಟರ್ ಅಲ್ಲಿ ಕ್ಲೀನ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಬರ್ಬೇಕಾಗ್ತದೆ ಮೋಸ್ಟ್ ಆಫ್ ದ ಟೈಮ್. ನಾವು ಫಸ್ಟ್ ಕ್ಯಾಟಗರೈಸ್ ಮಾಡ್ಬೇಕಾಗತ್ತೆ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ. As soon as they come, we should categorize them and put them into any of these 3 categories. Category 1 ಅಂತಂದ್ರೆ it is just a lick or just a scratch without any disruptment in the membranes. Okay, ಏನು ಕಟ್ ಆಗದೆ ಇದ್ರೆ ಯೂಶಲಿ ಅದಕ್ಕೆ ಏನು ವ್ಯಾಕ್ಸಿನೇಷನ್ಸ್ ಬೇಕಾಗೋದಿಲ್ಲ. Category 2 is where there is a cut, there is a scratch, there is breach in the membrane. Then it needs ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲಾಕ್ಸ್ ಅಂತ ಕರಿತೀವಿ. ಅಂದ್ರೆ ಎಕ್ಸ್ಪೋಷರ್ ಆದ್ಮೇಲೆ ಪ್ರೊಫೈಲಾಕ್ಸಿಸ್ ಕೊಡ್ಬೇಕಾಗತ್ತೆ. ಕ್ಯಾಟಗರಿ 3 is severe form of wound by a dog bite. Anything which has taken it, subcutaneous tissue, muscular tissue, all those things has to be given immunoglobulins plus local cytal injections ಕೊಡ್ಬೇಕಾಗತ್ತೆ, ಪ್ಲಸ್ ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲಾಕ್ಸ್ ಅಂತ ಕರಿತೀವಿ ನಾವು. ಯಾವಾಗ ಇವರು ಎಕ್ಸ್ಪೋಸ್ ಆದ್ಮೇಲೆ ಪ್ರೊಫೈಲಾಕ್ಸಿಸ್, ದಟ್ ಇಸ್ ಅಬೌಟ್ 5 doses of vaccine has to be taken in order to avoid rabies. Okay, and the animal also has to be watched for. ಅಂದ್ರೆ ಡಾಗ್, ನಾಯಿನ 10 ದಿವಸದಿಂದ 12 ದಿವಸ ತನಕ ನೋಡ್ಬೇಕಾಗ್ತದೆ. ನಾಯಿಗೆ ಏನಾದ್ರು ರೇಬಿಸ್ ಸಿಂಟಮ್ಸ್ ಏನಾದ್ರು ಇದ್ರೆ ಡೆಫಿನೆಟ್ಲಿ patient is 100% transmitted to the patient. Hence we have to be kept watch on the patient. That's the reason why this is what they're supposed to do as soon as they get a dog bite. And all cases has to be treated, because ಎಷ್ಟೊಂದು ಜನ ಗೊತ್ತಿಲ್ಲದೆ ಅಥವಾ ಭಯದಿಂದ ಹೇಳ್ಕೊಳಕ್ ಹೋಗಲ್ಲ. ಯಾಕಂದ್ರೆ ವಿ ರೀಸೆಂಟ್ಲಿ ಕೇಮ್ ಅಕ್ರಾಸ್ ಒನ್ 4-year-old girl who didn't tell the parents that there was a dog bite because probably she's scared or what, we don't know. ಆಯ್ತಾ, ಅವಳು ಭಯದಿಂದ ಪೇರೆಂಟ್ ಹತ್ರ ಶೇರ್ ಮಾಡಿಲ್ಲೋ ಏನೋ. ಬಟ್ when we saw, she had already ಅಂದ್ರೆ ಎಲ್ಲ ಫುಲ್ ಬ್ಲೋನ್ ರೇಬಿಸ್ ಸಿಂಟಮ್ಸ್ ಇತ್ತು. So at that time, death rate is 100%. Hence, ignorance or fear has to be, ಅಂದ್ರೆ ಭಯ ಅಥವಾ ಅದ್ರ ಬಗ್ಗೆ ಪ್ರಜ್ಞೆ ಇಲ್ಲದೆ ಇರುವಂತದನ್ನೆಲ್ಲ ನಾವು ಸ್ವಲ್ಪ ಬಿಚ್ಚಿಡ್ಬೇಕಾಗತ್ತೆ ಎಲ್ಲರ ಹತ್ರ. ಎಸ್ಪೆಷಲಿ ಡಾಗ್ ಬೈಟ್ಸ್ ನೌ ಡೇಸ್ ಬೈ ಅನ್ನೋನ್ ಡಾಗ್ ಅಂತಂದ್ರೆ ಗೊತ್ತಿಲ್ಲದೆ ಇರೋ ನಾಯಿಗಳು ಅಥವಾ ಬೀದಿ ನಾಯಿಗಳಿಂದ ಕಚ್ಚುವಂಥದ್ದು ತುಂಬಾ ಸಿವಿಯರ್ ಆಗಿರ್ತಾ ಇದೆ. ಸೊ ಅದಕ್ಕೋಸ್ಕರ ದೇ ಹ್ಯಾವ್ ಟು ಬಿ ಬ್ರಾಟ್ ಟು ದ ಡಾಕ್ಟರ್ ನೋಟಿಸ್ and they have to be categorized and followed up
until 3 to 4 weeks after the bite is ತುಂಬಾ ಎಸೆನ್ಷಿಯಲ್ ಇರ್ತದೆ. 3 ರಿಂದ 4 ವಾರ ಬೈಟ್ ಆದ್ಮೇಲೆ. We categorize according to the WHO 1, 2, 3 ಅಂತ. Definitely 2 and 3 is an indication for us to give vaccination. Post exposure prophylaxis ಅಂತ ಕರಿತೀವಿ. ಯಾವಾಗ ಬೈಟ್ ಆದ್ಮೇಲೆ ಅದನ್ನ post exposure prophylaxis ಅಂತ ಕರಿತೀವಿ. Pre exposure prophylaxis ಅಂತ ಕರಿತೀವಿ. That is where when you are working, ಈಗ ಯಾರೋ ವೆಟರ್ನರಿ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾರೋ ಕೆನಾಲ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ, ಈ ಡಾಗ್ ಬ್ರೀಡಿಂಗ್ ಪ್ಲೇಸಸ್ ಅಲ್ಲಿ ಕೆಲಸ ಮಾಡ್ತಾರೆ, ಅಥವಾ now those people who are handling with dogs, especially in the cities where they're trying to catch the stray dogs, ಅಂತ ಬೀದಿ ನಾಯಿಗಳನ್ನ ಕ್ಯಾಚ್ ಅಂತವ್ರಿಗೆಲ್ಲ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೀವಿ. ಅಥವಾ ಮನೆಯಲ್ಲಿ ನಾಯಿ ಇರುವಂತವ್ರು ಅಥವಾ ವೆಟರ್ನರಿ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುವಂತವ್ರು ಅವ್ರಿಗೆಲ್ಲ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಕೊಡ್ತೀವಿ. ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಇಸ್ ವಾಟ್ we give for all dog bites. Okay, based on the grades we decide what category ಅವರು ಬಿಲಾಂಗ್ ಆಗ್ತಾರೆ. ಅದ್ರ ಪ್ರಕಾರ ವ್ಯಾಕ್ಸಿನೇಷನ್ ಶೆಡ್ಯೂಲ್ಸ್ ಇರುತ್ತೆ. ವ್ಯಾಕ್ಸಿನೇಷನ್ ಶೆಡ್ಯೂಲ್ಸ್ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಬಿಕಾಸ್ 100% ಫೆಟಾಲಿಟಿ ಅಂತಂದ್ರೆ ಮಾರ್ಟಾಲಿಟಿ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ವ್ಯಾಕ್ಸಿನೇಷನ್ಸ್. ಪ್ಲೀಸ್, ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಒನ್ಸ್ ದ ಪೇಷಂಟ್ ಡೆವಲಪ್ ಸಿಂಪ್ಟಮ್ಸ್, we won't be able to do anything. ಅಂತಂದ್ರೆ once patient ಗೆ ರೇಬಿಸ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ಮೇಲೆ 100% ಡೆತ್ ರೇಟ್ಸ್ ಸರ್, 99 to 100%. ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಇಸ್ ಮಸ್ಟ್ and has to be given for all. Most of the time ನಾವಿನ್ನೇನು ಮೆಡಿಸಿನ್ಸ್ ಕೊಡೋದಿಲ್ಲ except TT injections for the local site infections. If they have not TT injections, septic injections ತಗೊಂಡಿಲ್ಲ ಅಂತಂದಿದ್ದ ಪಕ್ಷದಲ್ಲಿ 5 ರಿಂದ 10 ವರ್ಷದಲ್ಲಿ ತಗೊಂಡಿದ್ರೆ ಮತ್ತೆ ರಿಪೀಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ TT ಇಂಜೆಕ್ಷನ್. ಬಟ್ ಇಫ್ ದ wound is local infected or wound ಸ್ವಲ್ಪ ತುಂಬಾ ಸಿವಿಯರ್ ಗ್ರೇಡ್ ಇನ್ಫೆಕ್ಷನ್ ಚಾನ್ಸಸ್ ಇದೆ, ಪೇಷಂಟ್ ಆಲ್ರೆಡಿ ಡಯಾಬಿಟಿಕ್ ಇದ್ದಾರೆ, ಅಂತ ಟೈಮ್ ನಲ್ಲಿ ಇಟ್ ಇಸ್ ಬೆಟರ್ ಟು ಗಿವ್ ಆಂಟಿಬಯೋಟಿಕ್ಸ್ as a course. And for the painkiller, definitely if babies are coming with severe wound, ನಾವಿವಾಗ ರೀಸೆಂಟ್ಲಿ ನೋಡ್ತಾ ಇದ್ದೀವಿ ಬ್ಯಾಂಗ್ಳೂರ್ನಲ್ಲಿ ಎಷ್ಟೊಂದು ಕೇಸಸ್ ಡೆವಲಪ್ ಆಗ್ತಾ ಇದೆ. ಸಿವಿಯರ್ ಡಾಗ್ ಬೈಟ್, ಇಟ್ಸ್ ಲೈಕ್ ಎಂಟೈರ್ ಬಾಡಿ ಕಚ್ಬಿಟ್ಟಿರುತ್ತೆ. ಅಂತ ಟೈಮ್ ನಲ್ಲಿ ಪೇನ್ ಕಿಲ್ಲರ್ಸ್ ಅಥವಾ ಆಂಟಿಬಯೋಟಿಕ್ಸ್ ಕೊಡ್ಲೇಬೇಕಾಗತ್ತೆ. ಅದು ಬಿಟ್ಟು ಇನ್ನೇನು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ವ್ಯಾಕ್ಸಿನೇಷನ್ ಇಸ್ ಗುಡ್ ಇನಫ್ ಮೋಸ್ಟ್ ಆಫ್ ದ ಟೈಮ್.